ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ಜೀವನದಲ್ಲಿ ನಾವು ಏನು ಕಳ್ಕೊಂಡ್ರೂ ಕೂಡ ವಾಪಸ್ ಗಳಿಸಬಹುದು. ಅದರಲ್ಲೂ ಹಣವನ್ನು ಗಳಿಸ್ಕೊಂಡ್ರೆ ಮತ್ತೆ ಹೇಗೋ ಗಳಿಸ್ಬೋದು. ಆದರೆ ನಮ್ಮಲ್ಲಿರುವಂತಹ ಸಮಯ, ಟೈಮ್ ಅಂತಾರಲ್ಲ, ಅದನ್ನು ಕಳ್ಕೊಂಡ್ರೆ ಮತ್ತೆ ವಾಪಸ್ ಗಳಿಸೋಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಇವತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಜಗತ್ತಿನಲ್ಲಿ ಸುಮಾರು 800 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ಬೋದು. ಆದರೆ ಆ 800 ಕೋಟಿ ಜನಸಂಖ್ಯೆಯಲ್ಲಿ 80% ಜನಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತೇ ಇಲ್ಲ. ಜೀವನದಲ್ಲಿ ಕಳೆದುಕೊಂಡ ಯಾವುದನ್ನಾದರೂ ಕೂಡ ವಾಪಸ್ ಪಡೆಯಬಹುದು, ಆದರೆ ಕಳೆದು ಹೋದ ಸಮಯ ಮತ್ತೆ ವಾಪಸ್ ತರಲು ಸಾಧ್ಯವೇ ಇಲ್ಲ. ನಿಮಗೆ 1 ಸೆಕೆಂಡಿನ ಬೆಲೆ ತಿಳಿಯಬೇಕಾದ್ರೆ ಒಲಿಂಪಿಕ್ನಲ್ಲಿ ಓಡುವ ಸ್ಪರ್ಧಾಳುವನ್ನು ಕೇಳಿ. ನಿಮಗೆ 1 ನಿಮಿಷದ ಬೆಲೆ ಗೊತ್ತಾಗಬೇಕು ಅಂದರೆ ವಿಮಾನವನ್ನು ಮಿಸ್ ಮಾಡಿಕೊಂಡಿರ್ತಕ್ಕಂತಹ ಪ್ರಯಾಣಿಕನನ್ನು ಕೇಳಿ. ನಿಮಗೆ 10 ನಿಮಿಷದ ಬೆಲೆ ಗೊತ್ತಾಗಬೇಕು ಅಂದರೆ ರೈಲ್ವೆಯನ್ನು ಮಿಸ್ ಮಾಡಿಕೊಂಡಿರ್ತಕ್ಕಂತಹ ಪ್ರಯಾಣಿಕನನ್ನು ಕೇಳಿ ನೋಡಿ. ಸಮಯವನ್ನು ನೀವು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಆದರೆ ಅದನ್ನು ನೀವು ಕಳೆಯಬಹುದು. ಒಂದು ಬಾರಿ ನೀವು ನಿಮ್ಮ ಕೈಲಿರುವ ಸಮಯ ಕಳೆದುಕೊಂಡ್ರೆ ಅದು ಮತ್ತೆ ವಾಪಸ್ ಬಾರದು. ಸಮಯ ಹಣಕ್ಕಿಂತ ಹೆಚ್ಚು ಮೌಲ್ಯವಾದದ್ದು ಅಂತ ಹಿರಿಯರು ಹೇಳ್ತಾರೆ. ಕಳೆದ ಹಣ ವಾಪಸ್ ಗಳಿಸಬಹುದು, ಆದರೆ ಕಳೆದ ಸಮಯ ಮತ್ತೆ ತರಲು ಸಾಧ್ಯವೇ ಇಲ್ಲ. ಸಮಯದೊಂದಿಗೆ ನಾವು ಹೆಜ್ಜೆ ಹಾಕಿದರೆ ನಾವು ಅದರೊಟ್ಟಿಗೆ ಸಾಕ್ತೀವಿ, ಇಲ್ಲವಾದರೆ ಸಮಯ ಯಾರಿಗೂ ಕಾಯೋದಿಲ್ಲ. ನೀವು ಸಮಯವನ್ನು ವಿತ್ಡ್ರಾ ಮಾಡಬಹುದು, ಆದರೆ ಡೆಪಾಸಿಟ್ ಮಾಡಲಿಕ್ಕೆ ಯಾವತ್ತಿಗೂ ಸಾಧ್ಯವಿಲ್ಲ. ಸ್ನೇಹಿತರೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಸುಲಭದ ಕೆಲಸ. ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಮೈಂಡ್ಸೆಟ್ ಬೇಕಾಗುತ್ತೆ, ನಮಗೆ ಇಚ್ಛಾಶಕ್ತಿ ಬೇಕಾಗುತ್ತೆ. ಸ್ನೇಹಿತರೆ, ದಿನವೊಂದಕ್ಕೆ 24 ಗಂಟೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 8 ಗಂಟೆ ನೀವು ನಿದ್ದೆ ಮಾಡಿಯೇ ಕಳೆದು ಬಿಡ್ತೀರಿ ಅಂದ್ಕೊಳ್ಳಿ. ಇನ್ನುಳಿದ 16 ಗಂಟೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬಹುದು. ಆದರೆ ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಸೊ 9 ಗಂಟೆ ನೀವು ಕೆಲಸ ಮಾಡಿದ್ರಿ ಅಂದ್ಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 6:30, 7 ಗಂಟೆಗೆ ಮನೆಗೆ ಬರ್ತೀರಾ ಅಂದ್ಕೊಳ್ಳಿ. ಅಲ್ಲಿಗೆ 9 ಗಂಟೆ ನೀವು ಕೆಲಸ ಮಾಡಿದಾಗಾಯಿತು. ಇನ್ನು ಬೆಳಗ್ಗೆ 7 ಗಂಟೆ, 8 ಗಂಟೆಗೆ ನೀವು ಕೃಷಿ ಭೂಮಿಗೆ ಹೋಗಿ ಸಾಯಂಕಾಲ 5:30, 6 ಗಂಟೆಗೆ ಬರ್ತೀನಿ ಅಂದರೂ ಕೂಡ ಅಲ್ಲೂ 9 ಗಂಟೆ ಕೆಲಸ ಮಾಡಿದಾಗಾಯಿತು. ಸ್ನೇಹಿತರೆ, 16 ಗಂಟೆಯಲ್ಲಿ 9 ಗಂಟೆಯನ್ನು ಈಗ ನೀವು ವ್ಯಾಯಾಮ ಮಾಡಿದ್ರಿ. ಇನ್ನುಳಿದ 7 ಗಂಟೆಯಲ್ಲಿ ನೀವು 1 ಗಂಟೆ ವ್ಯಾಯಾಮ ಮಾಡಬಹುದು. ಇನ್ನುಳಿದ 6 ಗಂಟೆಯಲ್ಲಿ 2 ಗಂಟೆ ನೀವು ಕುಟುಂಬಕ್ಕೆ ಸಮಯ ಮೀಸಲಿಡಬಹುದು. ಇನ್ನುಳಿದ 4 ಗಂಟೆಯಲ್ಲಿ ನೀವು ಧ್ಯಾನ, ಯೋಗವನ್ನು ಮಾಡಬಹುದು. ಇನ್ನುಳಿದ 2 ಗಂಟೆಯಲ್ಲಿ ನೀವು ನಿಮ್ಮ ನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಬೋದು. ಇಷ್ಟೆಲ್ಲವನ್ನು ಮಾಡಿಯೂ ಕೂಡ 1 ಗಂಟೆ ನಿಮಗೆ ಸೇವ್ ಆಗುತ್ತೆ. ಆ ಸೇವ್ ಆಗಿರುವಂಥ 1 ಗಂಟೆಯಲ್ಲಿ ನೀವು ಬೇರೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬಹುದು. ಸ್ನೇಹಿತರೆ, 24 ಗಂಟೆಗಳಲ್ಲಿ ನೀವು ಈ ರೀತಿಯಾಗಿ ಸಮಯವನ್ನು ಮ್ಯಾನೇಜ್ ಮಾಡಬಹುದು. ಆದರೆ ಕೆಲವು ಜನ ಹೀಗೂ ಪ್ರಶ್ನೆಯನ್ನು ಮಾಡಬಹುದು, ನಮಗೆ ಮಾಡಲಿಕ್ಕೆ ಯಾವುದೇ ಕೆಲಸ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟನ್ನು ತಗೊಂಡು ನಾವೇನು ಮಾಡೋಣ ಅಂತ ಪ್ರಶ್ನೆ ಮಾಡಬಹುದು. ಸ್ನೇಹಿತರೆ, ಅದಕ್ಕೆ ಹೇಳೋದು, ಇನ್ವೆಸ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅದು ಯಾವುದರಲ್ಲೇ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ಉದ್ಯೋಗ ಆಗಿರ್ಬೋದು, ಮೂಲ ಕಸವಾಗಿರ್ಬೋದು. ನೀವು ನಿಮ್ಮ ತಂದೆಯದೊಂದು ಹಿಟ್ಟಿನ ಗಿರಣಿ ಇದೆ ಅಂದ್ಕೊಳ್ಳಿ. ಆ ಹಿಟ್ಟಿನ ಗಿರಣಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆ ಹಿಟ್ಟಿನ ಗಿರಣಿಯನ್ನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಬೋದು, ಆ ಬಿಸ್ನೆಸ್ ಐಡಿಯಾಗಳನ್ನು ಡೆವಲಪ್ಮೆಂಟ್ ಮಾಡಿ, ಐಡಿಯಾಗಳ ಮೇಲೆ ವರ್ಕ್ ಮಾಡಿ, ಹೊಸ ಹೊಸ ಪ್ಲ್ಯಾನ್ಸ್ಗಳನ್ನು ಯೋಚನೆ ಮಾಡಿ. ಆಗ ನಿಮ್ಮಲ್ಲಿರುವಂತಹ ಟೈಮ್ನ ನೀವು ಇದಕ್ಕಾಗಿ ಇನ್ವೆಸ್ಟ್ ಮಾಡಿ. ಇನ್ನೊಂದು ಮಾತಿದೆ, ಡೋಂಟ್ ಇನ್ವೆಸ್ಟ್ ಯುವರ್ ಟೈಮ್ ಆನ್ ನೆಗೆಟಿವ್ ಪೀಪಲ್. ಸ್ನೇಹಿತರೆ, ನೆಗೆಟಿವಿಟಿ ಅನ್ನೋದು ಒಂದು ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಅದು ಎಂಥವರನ್ನಾದರೂ ಕೂಡ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ಸ್ನೇಹಿತರೆ, ನೆಗೆಟಿವಿಟಿ ಕಡೆ ತಲೆಯನ್ನು ಹಾಕಬೇಡಿ. ಸ್ನೇಹಿತರೆ, ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ಜನರ ಜೊತೆಗೆ ನೀವು ಬೆರೆಯಲಿಕ್ಕೂ ಹೋಗಬೇಡಿ. ಯಾಕೆಂದರೆ ನೀವೊಂದು ಬಿಸ್ನೆಸ್ ಪ್ಲ್ಯಾನ್ ಮಾಡ್ತೀರಾ ಅಂದ್ಕೊಳ್ಳಿ, ಹೊಸ ಐಡಿಯಾವನ್ನು ಹೇಳ್ತೀರಾ ಅಂದ್ಕೊಳ್ಳಿ. ನಿಮ್ಮ ಸ್ನೇಹಿತನ ಮುಂದೆ ಅದನ್ನು ಶೇರ್ ಮಾಡಿಕೊಂಡಾಗ ನಿನ್ನ ಕೈಲಿ ಅದು ಆಗಲ್ಲ, ಇದೆಲ್ಲ ಯಾಕೆ ಬೇಕು ಅನ್ನೋ ಮಾತನ್ನು ಅವನು ಹೇಳಿದ ಅಂದ್ಕೊಳ್ಳಿ. ಆವಾಗ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೆ. ಸೊ ನೆಗೆಟಿವ್ ಮನಸ್ಥಿತಿ ಮತ್ತು ನೆಗೆಟಿವ್ ಮೈಂಡ್ಸೆಟ್ ಇರೋರ ಜೊತೆ ನಿಮ್ಮ ಯಾವ ಥಾಟ್ಸ್ಗಳನ್ನು ಕೂಡ ಹಂಚಿಕೊಳ್ಬೇಡಿ. ಗಿವ್ ಯುವರ್ ಟೈಮ್ ಟು ಪಾಸಿಟಿವ್ ಥಾಟ್ಸ್. ಒಳ್ಳೆಯ ವಿಚಾರಗಳನ್ನು ಮಾಡಲಿಕ್ಕೆ ಸಮಯವನ್ನು ಮೀಸಲಿಡಬೇಕು. ಸ್ನೇಹಿತರೆ, ಪಾಸಿಟಿವ್ ವಿಚಾರಗಳ ಬಗ್ಗೆ, ಸಕಾರಾತ್ಮಕ ಯೋಜನೆಗಳು ಮತ್ತು ಯೋಚನೆಗಳನ್ನು ಮಾಡಲಿಕ್ಕೆ ನಿಮ್ಮ ಟೈಮನ್ನು ಮೀಸಲಿಡಿ. ಆ ಟೈಮನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇನ್ವೆಸ್ಟ್ ಯುವರ್ ಟೈಮ್ ಆನ್ ಸೆಲ್ಫ್ ಮೋಟಿವ್. ಸ್ನೇಹಿತರೆ, ಯಶ್ ಅವರ ಚಿತ್ರದಲ್ಲಿ ಒಂದು ಮಾತಿದೆ, ಇಲ್ಲಿ ಯಾರೂ ಹೀರೋಗಳನ್ನು ಹುಟ್ಟು ಹಾಕಲ್ಲ, ಇಲ್ಲಿ ನಮಗೆ ನಾವೇ ಹೀರೋ ಆಗಬೇಕು ಅನ್ನುವಂಥ ಮಾತಿದೆ. ಸ್ನೇಹಿತರೆ, ಹಾಗಾಗಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಿಕೊಳ್ಳಿ.
ನಾನು ಯಾರಿಗೂ ಕಮ್ಮಿ ಇಲ್ಲ, ನಾನು ಬೆಳಗ್ಗೆ ಬೇಗ ಹೇಳ್ತೀನಿ, ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ತೀನಿ, ಹಾಗೆ ಸಾಯಂಕಾಲ ಬೇಗ ಮಲ್ಕೊಳ್ತೀನಿ, ಹೀಗಂತ ನೀವೇ ಡಿಸೈಡ್ ಆಗಿಬಿಡಿ. ಆಗ ಸಮಯದ ಹಿಂದೆ ನಿಮ್ಮ ಕೆಲಸಗಳು ಕೂಡ ಆಗಿಬಿಡುತ್ತೆ. ಕಂಪ್ಲೀಟ್ ಯುವರ್ ವರ್ಕ್ ಇನ್ ಟೈಮ್. ಸ್ನೇಹಿತರೆ, ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಕೆಲಸಗಳನ್ನು ಮುಗಿಸ್ತಾ ಹೋದರೆ ನಮ್ಮ ಮೇಲೆ ಯಾವುದೇ ಹೊರೆ ಇರಲ್ಲ. ಅಯ್ಯೋ ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಡಿದ್ದು ಮಾಡಿದರೆ ಆಯಿತು ಬಿಡು ಅಂತ ಸಾಕಷ್ಟು ಯುವಕರು ಹೇಳ್ತಿರ್ತಾರೆ. ಸ್ನೇಹಿತರೆ, ಒಂದು ಗಾದೆ ಇದೆ, ನಾಳೆ ಅನ್ನೋರ ಮನೆ ಹಾಳು ಅಂತ. ಸೊ ಹೀಗಾಗಿ ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿಬಿಡಿ. ಅವಾಯ್ಡ್ ಸೋಷಿಯಲ್ ಮೀಡಿಯಾ, ಇನ್ವೆಸ್ಟ್ ಯುವರ್ ಟೈಮ್ ಆನ್ ಬುಕ್. ಸ್ನೇಹಿತರೆ, ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲರಿಗೂ ಬೇಕು. ಹಾಗಂತ ಇಡೀ 24 ಗಂಟೆ ಎಂಟರ್ಟೈನ್ಮೆಂಟೇ ಆಗಬಾರ್ದು. ಸೊ ಸಮಯ ಸಿಕ್ಕಾಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ. ನಿಮಗೆ ಇದರಿಂದ ಹೊಸ ಹೊಸ ವಿಚಾರಗಳನ್ನು ಕಲೀಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳಷ್ಟು ವಿಚಾರಗಳ ಗೊಂಚಲು. ಸೊ ಅದನ್ನು ನಿಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುವ ಬದಲು ಮೆಂಟಲಿ ವೀಕ್ ಮಾಡಿಬಿಡುತ್ತೆ. ಸೊ ಹೀಗಾಗಿ ಆದಷ್ಟು ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಇರಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ. ಮೇಕ್ ಯುವರ್ ವರ್ಕ್ ಆ್ಯಂಡ್ ಆ್ಯಕ್ಟಿವ್ ವಿತ್ ಟೈಮ್ ಬಾಂಡ್. ಸ್ನೇಹಿತರೆ, ಈ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನೀವು ಮುಂದಾದರೆ ಇಷ್ಟೇ ಗಂಟೆಗಳಲ್ಲಿ ಇಷ್ಟು ದಿನಗಳಲ್ಲಿ ಈ ಕೆಲಸವನ್ನು ನಾನು ಮಾಡಿ ಮುಗಿಸ್ತೀನಿ, ಆ ನಂತರ ಮತ್ತೊಂದು ಕೆಲಸವನ್ನು ಮಾಡ್ತೀನಿ ಅಂತ ನಿಮಗೆ ನೀವೇ ಟೈಮ್ ಬಾಂಡ್ ಹಾಕಿಕೊಂಡು ಬಿಡಿ. ಅದು ಸಣ್ಣ ಕೆಲಸವೋ ದೊಡ್ಡ ಕೆಲಸವೋ ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಆ ಟೈಮ್ನಲ್ಲೇ ಮುಗಿಸ್ಬಿಟ್ರೆ ನಿಮಗೆ ಯಾವ ಹೊರೆಯೂ ಇರಲ್ಲ. ನಾಳೆ ಮಾಡಿದರೆ ಆಯಿತು, ನಾಡಿದ್ದು ಮಾಡಿದರೆ ಆಯಿತು ಅಂಥೇಳಿ ನೀವು ಟೈಮ್ ಪಾಸನ್ನು ಮಾಡಿದ್ರೆ ಒಂದು ದಿನ ಟೈಮ್ ನಿಮ್ಮನ್ನೇ ಪಾಸ್ ಮಾಡಿಬಿಡುತ್ತೆ. ಸೊ ಸಮಯ ಅನ್ನೋದು ಬಹಳ ಮುಖ್ಯ, ಸಮಯ ಅನ್ನೋದು ಬಹಳ ಪ್ರಾಮುಖ್ಯ. ಟೈಮ್ ಬಾಂಡನ್ನು ಹಾಕ್ಕೊಂಡು ಟೈಮ್ಗೆ ಮಾಡಬೇಕಾದ ಕೆಲಸವನ್ನು ಸ್ಮಾರ್ಟಾಗಿ ಮಾಡ್ತಾ ಇರಿ. ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು ಈ ಕಂಟೆಂಟ್ನ ಉದ್ದೇಶ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಹೊಸದೊಂದು ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.